ಮೇಸ್ಟ್ರುಗಳು ಗಂಡು ಪಾತ್ರ ಮಾಡೋರು, ನಾವು ಹೆಣ್ಣು ಪಾತ್ರ ಮಾಡ್ತಿದ್ವಿ ಹುಡುಗರು. ಅದಾದಮೇಲೆ ಫಸ್ಟ್ ಇಯರ್ PUC ಆಲ್ ಡೌನ್ ವಾಶೌಟ್ ಆಗ್ಬಿಡ್ತು. ಓದ್ತಿದ್ದು ತಲೆ ಒಳಗೆ ಮುಟ್ತಿರಲಿಲ್ಲ, ತಲೆಯಲ್ಲಿ ಮುಟ್ಟಿದ್ದು ಕೈಗೆ ಬರಲಿಲ್ಲ. ಜೀವನದಲ್ಲಿ ಆವತ್ತಿನ ವಯಸ್ಸಿನಲ್ಲಿ ನಮ್ಮ ಅಪ್ಪಂಗೆ ಯಾವತ್ತು ರಿಟೈರ್ಮೆಂಟು ನನಗೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ವರ್ಡ್ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತುರ್ಕಿದ್ರು, ಎದ್ರು, ಸ್ನಾನನೂ ಮಾಡಲಿಲ್ಲ. ಯಾವುದೋ ಒಂದು ಕಾರ್ ಬಂತು, ಕಾರ್ ಒಳಗೆ ತುಂಬಿದ್ರು. ಆಮೇಲೆ ಕಾರಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಯಿತು ನಿಮ್ಮ ಅಪ್ಪನ ಕೆಲಸ ಇವತ್ತು ಲಾಸ್ಟಪ್ಪ, ಮುಗೀತು, ನೆನೆಗೆ ಲಾಸ್ಟು. ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ನಾಟಕ ಮಾಡೋಣ ಅಂತ ಶುರು ಆಯಿತು ನೋಡಿ. ಅಲ್ಲಿ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಮ್ಯೂಕ್ರಿ ಮಾಡೋದು. ಯಾರ ಬರ್ರಿ, ನಾನು ಪರ್ಮಿಷನ್ ಕೇಳಿದ್ರೆ ಯಾರೇ ನಾನು ನೀನು ಹೆಂಗೋದ ಮೇಲೆ ಶೈನ್ ಮೇಲೆ ಅಂದಾಗ ಹಿಂದ್ಗಡೆ ಹುಡುಗರು ಫುಲ್ ವಿಷಲ್ ಹಾಕ್ಬಿಟ್ರು. ಮೊದಲು ಒಂದು 2 ವರ್ಷ ನಾನು ಗೇಟ್ ಕಾಯಿಸ್ಬಿಟ್ಟ, ಪಾತ್ರ ಕೊಡಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ. ನನಗೆ ಸಿನಿಮಾ ಅಥವಾ ಕಿರುತೆರೆ ನೋಡುವಾಗ ಬಹಳಷ್ಟು ಆಸೆ ಕಲಾವಿದರು ನಾನು ನೋಡಿದ್ದೀನಿ ಸರ್. ಸೊ ನಿಮ್ಮ ಪಾತ್ರ ಬಂದಾಗ ಅದೇನೋ ಗೊತ್ತಿಲ್ಲ, ನಿಮ್ಮದು ಎಂಟ್ರಿ ಬಂದ ತಕ್ಷಣ ನಗು ಬಂದ್ಬಿಡುತ್ತೆ. ನೀವು ಡೈಲಾಗೇ ಬಿಟ್ಟಿರಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜೆಲ್ಲ ನಗಬೇಕು ಅನಿಸುತ್ತೆ. ಆ ಥರ ನೀವು ಎಲ್ಲನ್ನು ಮೋಡಿ ಮಾಡಿ ಇವತ್ತಿಗೂ ಕೂಡ ಜನರನ್ನು ನಗಿಸ್ತಾ ಬಂದಂಥ ಅಪರೂಪದ ಕಲಾವಿದರು ಅಂತ ನಾನು ಭಾವಿಸಿದ್ದೀನಿ. ಭಾಳಷ್ಟು ಜನಗಳಿಗೆ ಮೂಕ್ ಸುರೇಶ್ ಅಂದ್ರೇ ಗೊತ್ತಾಗೋದು, ಬರೀ ಸುರೇಶ್ ಅಂದರೆ ಗೊತ್ತಾಗಲ್ಲ. ಮೂಕ್ ಸುರೇಶ್ ಅಂತ ಅದೊಂದು ಹೆಸರು ಯಾಕೆ ಬಂತು ಅನ್ನೋದು ಆಮೇಲೆ ನಾನು ಕೇಳ್ತೀನಿ. ಆದರೆ ಅದಕ್ಕೂ ಮುಂಚಾಗಿ ಸುರೇಶ್ ಅವರು ಎಲ್ಲಿನವರು, ಅವರ ವಿದ್ಯಾಭ್ಯಾಸ, ಶಿಕ್ಷಣ, ಆಮೇಲೆ ಈ ರಂಗಭೂಮಿ ಸಿನಿಮಾ ಎಂಟ್ರಿ ಆಗಿದ್ದು ಹೇಗೆ, ನಿಮ್ಮದೇ ಆದಂಥ ಮಾತುಗಳಲ್ಲಿ ಹೇಳ್ತಾ ಹೋಗಿ ಸರ್. ನಾನು ಸಾಕಷ್ಟು ವಾಹಿನಿಯಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ನನ್ನ ಬಯೋಡೇಟಾಗಳನ್ನು, ವೈಯಕ್ತಿಕ ವಿವರಗಳನ್ನು ನಾನು ಸಾಕಷ್ಟು ಹೇಳ್ಕೊಂಡಿದ್ದೀನಿ. ಅದು ಎಷ್ಟೋ ಜನ ಓದಿದ್ದಾರೆ, ಎಷ್ಟೋ ಜನ ನೋಡಿದ್ದಾರೆ. ಅದು ಹೇಳಿದ್ದೀನಿ ನಾನು. ಅದು ಹಳೇದು ಅನಿಸ್ತದೆ, ಆದರೂ ಕೂಡ ನೀವು ಕೇಳಿದ್ರಿಂದ ಒಂದ್ಸರಿ ಹೇಳಲೇಬೇಕಾಗ. ನಮ್ಮ ಆಡಿಯನ್ಸು ಇರ್ತಾರೆ, ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಏನಂತಂದ್ರೆ ನಾನು ಹುಟ್ಟಿದ್ದು ಹಾಸನ್ನು. ಸರ್, ನಮ್ಮ ತಂದೆಯವರಲ್ಲಿ ಸರ್ವಿಸ್ ಇದ್ದರು. ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಶೇಖ್ದಾರ್ ಅಂತ ಅಂದ್ಬಿಟ್ಟು 11,000 ರೂಪಾಯಿ ಸಂಬಳಕ್ಕೆ ಸೇರಿದಂಥವ್ರು. ಅವ್ರಿಗೆ ನಾನು 6ನೇ ಮಗನಾಗಿ ಹುಟ್ಟಿದೆ ಅಲ್ಲಿ. ಅಂತಂದರೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಎಲ್ಲರೂ ಗ್ರ್ಯಾಜುಯೇಟ್ಸೇ, ಎಲ್ಲರೂ BSc BA ಎಲ್ಲ ಕಂಪ್ಲೀಟ್ ಮಾಡೋದು. ನನ್ನ ದೊಡ್ಡಕ್ಕ ಮತ್ತು ನನ್ನ 2ನೇ ಅಣ್ಣ ಇವರೊಬ್ಬರು ಬಿಟ್ಟರೆ ಇನ್ನೆಲ್ಲರೂ ಡಿಗ್ರಿ ಹೋಲ್ಡರ್ಸು. ನಾನು ಕೂಡ ಡಿಗ್ರಿ ಹೋಲ್ಡರ್. ಸೊ ಅಲ್ಲಿಂದ ಹಾಸನಿಂದ ಸಕಲೇಶ್ಪುರ ಅವ್ರ ವರ್ಗಾವಣೆ ಆದಂಗೆ ಅವ್ರ ಜೊತೆ ನಾವು ಬುತ್ತಿ ಕಟ್ಕೊಂಡು ಗಂಟು ಕಟ್ಕೊಂಡು ಅಲೆಮಾರಿ ಜೀವನ. ಅಲ್ಲಿಂದ ಸಕಲೇಶ್ಪುರದಿಂದ ಚನ್ನರಾಯಪಟ್ಟಣದಿಂದ ಕೊಣನೂರಿಂದ ಅರಸೀಕೆರೆ, ಲಾಸ್ಟ್ ಸ್ಟಾಪು ಇಲ್ಲಿ ಬೆಂಗಳೂರಿಗೆ ಬಂದು ನಿಂತಿದ್ವಿ. ಈ ಬಸ್ಸು ಎಲ್ಲಿವರೆಗೂ ಹೋಗುತ್ತೋ, ಎಲ್ಲ ಈ ರೈಲು, ಈ ಜೀವನ ಎಲ್ಲಿವರೆಗೂ ಹೋಗುತ್ತೋ ಲಾಸ್ಟ್ ಸ್ಟಾಪ್ ಇನ್ನೂ ಗೊತ್ತಿಲ್ಲ. ಇಲ್ಲಿ ಬಂದು ನಿಂತಿದ್ವಿ. ಎಸ್ ಸರ್, ನೀವು ಆರಂಭದಲ್ಲಿ ಈ ಕಲಾ ಪ್ರಪಂಚಕ್ಕೆ ಬರೋ ಮುಂಚೆ DRDO ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ರು. ಸೊ ಆಸ್ ಎ ಟೆಕ್ನಿಕಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಆ ಎಂಟ್ರಿ ಹೆಂಗಾಯ್ತು ಸರ್? ಸರ್, ಏನಂತಂದರೆ ನಾನು ಕಲಾ ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆ ಅನ್ನೋದಕ್ಕಿಂತ ಕಲಾ ಪ್ರಪಂಚಕ್ಕೆ ನಾನು 3ನೇ ಕ್ಲಾಸಿಂದಲೇ ಬಣ್ಣ ಹಚ್ಚಿದ್ದೆ. ಅಂದರೆ ಅದು ಅಪರೂಪಕ್ಕೆ ಈಗ ಎಲ್ಲ ಸ್ಕೂಲ್ಗಳಲ್ಲಿ ಈಗ ಫ್ಯಾನ್ಸಿ ಡ್ರೆಸ್ಸು ಮತ್ತೊಂದು ಅಂತಾರಲ್ಲ ಆ ಥರ. ಅದಾದಮೇಲೆ ನಾವು ಹುಡುಗರು 4-5 ಜನ ಹುಡುಗರು ಸೇರ್ಕೊಂಡು ನಾಟಕ ಬರೆಯೋದು, ನಾವೇ ಮಾಡೋದು. ನಮ್ಗೇನು ತೋಚುತ್ತೋ ಅದನ್ನು ಬರ್ಕೊಂಡು ನಾಟಕ ಮಾಡ್ತಿದ್ವಿ. ನಾವು ಮಕ್ಕಳಲ್ವಾ, ಮಕ್ಕಳನ್ನ ಎಲ್ಲರೂ ಬೆನ್ನು ತಟ್ಟಿ ದೊಡ್ಡವ್ರ ನಾಟಕ ಮಾಡೋದಕ್ಕಿಂತ ಮುಂಚೆ ನಮ್ಮ ನಾಟಕ ಮಾಡಿಸಿ ದೊಡ್ಡವ್ರ ನಾಟಕ ಮಾಡ್ತೀವಿ. ಕೊಣನೂರು ಅನ್ನೋ ಒಂದು ಜಾಗದಲ್ಲಿ ಪ್ರಾರಂಭ ಆಯಿತು. ಕೊಣನೂರಲ್ಲಿ ಭಾಳ ಬೃಹತ್ ಭಾರತ್ ಟೀಮ್ ಅಂತ ಅಂದ್ಬಿಟ್ಟು ಅಣ್ಣಯ್ಯ ಅಂತಿದ್ರು. ಅವರು ನಾವು ನೋಡ್ತಿದ್ವಿ ಅವ್ರ ನಾಟಕಗಳೆಲ್ಲ. ಕುಮಾರ್ ಅಂತಿದ್ರು, ಕುಮಾರೇಗೌಡ ಅಂತ, ಅಣ್ಣಯ್ಯ ಅಂತಿದ್ರು. ಅವರೆಲ್ಲ ನಾಟಕ ಮಾಡೋದು ನೋಡಿದ್ವಿ. ಆಮೇಲೆ ನಮ್ಮ ಮೇಷ್ಟ್ರುಗಳು ಕೂಡ ಪುರ್ಸಾಂಗೌಡ್ರು ಅಂತಿದ್ರು, ಪ್ರಚಂಡ ರಾವಣ ಮಾಡಿದ್ರು. ಅವ್ರ ನಾಟಕಗಳೆಲ್ಲ ನೋಡ್ತಾ ನಮ್ಗೆ ಭಾಳ ಉತ್ಸಾಹ. ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಹುಡುಗರುಗಳೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ವಿ. ಅದು ನನ್ನ ಗೆಳೆಯ ಒಬ್ಬ ಪ್ರಸನ್ನ ಅಂತಿದ್ದ, ಅವನು ಆರ್ಕಿಟೆಕ್ಟು. ಅವನು ಈಗ ಬೆಂಗಳೂರಿನಲ್ಲಿ ದೊಡ್ಡ ಆರ್ಕಿಟೆಕ್ಟ್ ಅವನು. ಆಮೇಲೆ ನಾವು ಮುರಳಿ ಅಂತಿದ್ದ. ಹೀಗೆ ಯಾರು ಸುಮಾರು ಜನ ಇದ್ದರು. ಅವರೆಲ್ಲರೂ ಸೇರ್ಕೊಂಡು ಸಣ್ಣ ನಾಟಕಗಳು ಮಾಡ್ತಿದ್ವಿ. ನಂತರ ಅದಂತರ ಅರಸೀಕೆರೆಗೆ ನಮ್ಮ ತಾಯಿ ತೀರೋದ್ರು 7ನೇ ಕ್ಲಾಸಲ್ಲಿದ್ದಾಗ. ಅಲ್ಲಿಂದ ಅರಸೀಕೆರೆಗೆ ಬಂದ್ವಿ. ಅರಸೀಕೆರೆಲ್ಲೂ ಒಂದು ಹೊಯ್ಸಲೇಶ್ವರ ಕಾಲೇಜ್ ಅಂತಿತ್ತು.
ಹೈಸ್ಕೂಲಲ್ಲಿ ಒಂದು ನಾಟಕ ಮಾಡಿದ್ವಿ ಮೇಷ್ಟ್ರುಗಳ ಜೊತೆ. ಮೇಷ್ಟ್ರುಗಳು ಗಂಡು ಪಾತ್ರ ಮಾಡೋರು, ನಾವು ಹೆಣ್ಣು ಪಾತ್ರ ಮಾಡ್ತಿದ್ವಿ ಹುಡುಗರು. ಸರಿ, ಅಲ್ಲಿಂದ PUC ಬಂದಾಗ PUC ಬೇಲೂರು ಕೃಷ್ಣಮೂರ್ತಿದು ಒಂದು ನಾಟಕ ಮಾಡಿದ್ವಿ. ಅದಾದಮೇಲೆ ಫಸ್ಟ್ ಇಯರ್ PUC ಆಲ್ ಡೌನ್ ವಾಶ್ ಔಟ್ ಆಗ್ಬಿಡ್ತು. ಯಾಕೋ ಕಾರಣಾಂತರಗಳಿದೆ, ಹೆಲ್ತ್ ಸರಿ ಇರಲಿಲ್ಲ. ಓದ್ತಿದ್ದು ತಲೆ ಒಳಗೆ ಮುಟ್ತಿರಲಿಲ್ಲ, ತಲೆಯಲ್ಲಿ ಮುಟ್ಟಿದ್ದು ಕೈಗೆ ಬರಲಿಲ್ಲ. ಆ ಬರೆದಿದ್ದು ಯಾರು ಇದು ಮಾಡ್ತಾರೋ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅವ್ರಿಗೆ ಮುಟ್ಲಿಲ್ಲ. ಅವ್ರಿಗೆಲ್ರೂ 35ಕ್ಕಿಂತ ಕಮ್ಮಿ ಹಾಕೋದು, 15, 10, 11 ಎಲ್ಲ ಹಾಕಿ ಕೊನೆಗೆ ಇನ್ನೊಂದ್ಸರಿ ಕೂತ್ಕೊಂಡು PUC ಓದು ಅಂತ ಅಲ್ಲಿ ವಾಶೌಟ್ ಮಾಡಿಸಿದ್ರು. ಅಲ್ಲಿಂದ ನಮ್ಮ ತಂದೆಯವರಿಗೆ ಅರಸೀಕೆರೆಯಲ್ಲಿ ರಿಟೈರ್ ಆಯಿತು. ನಮಗೂ ಏನಿಲ್ಲ, ಆವತ್ತಿನ ಜೀವನದಲ್ಲಿ ಆವತ್ತಿನ ವಯಸ್ಸಿನಲ್ಲಿ ನಮ್ಮ ಅಪ್ಪಂಗೆ ಯಾವತ್ತು ರಿಟೈರ್ಮೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಚಿಕ್ಕ ವಯಸ್ಸು ಫಸ್ಟ್ ಇಯರ್ PUC ಇದ್ದಕ್ಕಿದ್ದಂಗೆ ವರ್ಡ್ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತುರ್ಕಿದ್ರು, ಎದ್ರು. ಅಲ್ಲಿ ಅರಸೀಕೆರೆಯಲ್ಲಿ ನೀರಿನ ಅಭಾವ ಬರ, ಸ್ನಾನನೂ ಮಾಡಲಿಲ್ಲ. ಯಾವುದೋ ಒಂದು ಕಾರ್ ಬಂತು, ಕಾರ್ ಒಳಗೆ ತುಂಬಿದ್ರು. ಇದೇನಕ್ಕೆಲ್ಲ ಗಂಟು ಮುಟ್ಟೆ ಕಟ್ತಾರೆ ಹಂಗೆ. ಆಮೇಲೆ ಕಾರಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಯ್ತು, ನಿಮ್ಮ ಅಪ್ಪನ ಕೆಲಸ ಇವತ್ತು ಲಾಸ್ಟಪ್ಪ, ಮುಗೀತು, ನೆನ್ನೆಗೆ ಲಾಸ್ಟು, ಇನ್ನು ನಾಳೆಯಿಂದ ಕೆಲಸ ಇಲ್ಲ, ಮನೆ ಎಲ್ಲಿ ಹೋಗ್ತಾರೆ? ಅವ್ರು ಹಳ್ಳಿಗೆ ಹೋಗ್ತಾರೆ. ನೀವು ನಮ್ಮ ಬಾಬಾ ಅವರು KS ಪಾಸ್ ಮಾಡಿ ತಹಶೀಲ್ದಾರ್ ಆಗಿದ್ರು KRಪೇಟೆಯಲ್ಲಿ. ಅವರು ಅಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿದ್ರು ಅರಸೀಕೆರೆಯಲ್ಲಿ. ಅವರು ನಮ್ಮ ಫ್ಯಾಮಿಲಿ, ನಮ್ಮ ತಾಯಿ ತೀರೋದ್ಮೇಲೆ ಅವರೆಲ್ಲ ನಮ್ಮ ದೊಡ್ಡಕ್ಕ, ಭಾವ, ನಮ್ಮ ತಂದೆ ಎಲ್ಲ ಒಟ್ಟಿಗೆ ಇದ್ವಿ ಒಂದು ಮನೇಲಿ. ಅವರು ಹಾಸ್ಟೆಲ್ ವಾರ್ಡನ್ ಆಗಿ ಅಲ್ಲೇ ಉಳ್ಕೊಂಡ್ರು. ಅಲ್ಲ, KS ಆಗಿತ್ತು. KS ಆಗಿ KRಪೇಟೆಯಲ್ಲಿ ತಹಶೀಲ್ದಾರ್ ಆಗಿದ್ರು. ನಾವು ಅವ್ರ ಮನೆಗೆ ಶಿಫ್ಟ್ ಆದ್ವಿ, ಟೆಂಪ್ರರಿ ಶಿಫ್ಟ್ ಆಗಿ. ನಾನು ಆಮೇಲೆ ಬೆಂಗಳೂರಿನಲ್ಲಿ ನಮ್ಮಣ್ಣ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಕೆಲಸದಲ್ಲಿದ್ದ. ಅವ್ರ ಫ್ಯಾಮಿಲಿ, ಅವರು ಇನ್ನೂ ಫ್ಯಾಮಿಲಿ ಕರ್ಕೊಂಡು ಆಗ್ತಾನೆ ಮದುವೆ ಆಗಿತ್ತು. ಕೊನೆಗೆ ಅಲ್ಲಿಗೆ ಕಾಲೇಜಿಗೆ ಇಲ್ಲಿಗೆ ಸೇರಿಸ್ಕೊಂಡು ವಿಪ್ರಮ್ ಕಾಲೇಜಿಗೆ. ಆವಾಗ ವಾಶೌಟ್ ಆಗಿತ್ತಲ್ಲ, ಅಲ್ಲಿ ಮನೇಲೇ ಕೂತ್ಕೊಂಡು 1 ವರ್ಷ ಅಲ್ಲಿ ಪಾಸ್ ಮಾಡಿದೆ ಕ್ವಾರ್ಟರ್ಸಲ್ಲಿ, ಜೀವನ್ ಬಿ ಮನೆ. ನಂತರ ಜೀವನ್ ಬಿ ನಗರದಲ್ಲಿ ಮನೇಲಿ ಕೂತ್ಕೊಂಡು ಓದಿ ಪ್ರೈವೇಟಾಗಿ ವೈಸಲೇಶ್ವರ ಕಾಲೇಜು ಅರಸೀಕೆರೆ, ಅಲ್ಲಿ ಬಂದು ಎಕ್ಸಾಮ್ ಬರೆದು ಪಾಸಾಗಿ ಇದ್ದಾಗ ಮನೇಲಿ ಕಾಲ ಕಳಿಬೇಕಲ್ಲ. ಕಾಲ ಕಳಿವಾಗ ಅಲ್ಲಿ ವಾಕಿಂಗ್ ಫ್ರೆಂಡ್ಸು, ಬ್ಯಾಡ್ಮಿಂಟನ್ ಫ್ರೆಂಡ್ಸು ಎಲ್ಲ ಸಿಕ್ಕರಾಗ ಅಲ್ಲಿ ಲೋಕಲ್ಲಾಗಿ ಇದ್ರು ಕೆಲವರು ಹುಡುಗರು ಪರಿಚಯ ಆಯಿತು. ಪರಿಚಯ ಆದಮೇಲೆ ಅವರಷ್ಟು ಇದಾಗಲಿಲ್ಲ, ಕ್ಲೋಸ್ ಆಗಲಿಲ್ಲ. ನಮ್ಮ ನೈಬರು ಅವರೆಲ್ಲ ನೋಡ್ಬಿಟ್ಟು, ನಾನು ಅವಾಗ ಒಂದು ಸ್ವಲ್ಪ ನಾಟಕ ಮಾಡಿದ್ದು ಅದು ಎಲ್ಲ ಹೇಳ್ತಾ ಇದ್ದೆ. ನಾವು ಒಂದು ನಾಟಕ ಮಾಡ್ತೀವಿ, ಸೇರ್ಕೊಳ್ಳಿ ನೀವು ಅಂದ್ಬಿಟ್ಟು ಅಲ್ಲೊಂದು ನಾಟಕ ಮಾಡಿಸೋದು. ಟೀಮ್ ಕಟ್ಕೊಂಡ್ರಿ? ಟೀಮ್. ಅದೇನು ಅಂದರೆ ನಮ್ಮ ಮನೆಯವರು, ನಮ್ಮ ಅತ್ತಿಗೆಯವರು ಹೊಸದಾಗಿ ಮದುವೆ ಆಗಿದ್ದು, ತವ್ರ ಮನೆಗೆ ಹೋಗ್ತಾ ಇದ್ರು. ಅದೊಂದು ಅವಕಾಶ. ನಮ್ಮಣ್ಣ ಹೆಂಡತಿ ಇಲ್ದಿದ್ದಾಗ ಎಲ್ಲಿ ಮನೆ ಸೇರ್ತಾರೆ? ಸೊ ನಮ್ಮದೇ ರಾಜ್ಯಭಾರ ಮನೇಲಿ, ನಾವೇ ಅಡುಗೆ ಮಾಡ್ತಿದ್ವಿ. ಸೊ ಹಾಗಾಗಿ ಅವರೆಲ್ಲ ಸೇರ್ಕೊಂಡು ನಮ್ಮನೇಲಿ ನಾಟಕ ರಿಹರ್ಸಲ್ ಆಗೋದು. ಆಗಸ್ಟ್ 15 ಒಂದು ನಾಟಕ, ಗಣಪತಿ ಉತ್ಸವ ನಾಟಕ, ಹೀಗೆ ಮಾಡ್ತಾ ಇದ್ದಾಗ ಸೆಕೆಂಡ್ PUC ವಿಪ್ರಮ್ ಕಾಲೇಜಲ್ಲಿ ಸೇರ್ಕೊಂಡ್ರೆ ನಂತರ ಅಲ್ಲೇನು ಅಂಥ ಆ್ಯಕ್ಟಿವಿಟೀಸ್ ಆಗಲಿಲ್ಲ ನನಗೆ ವಿಪ್ರಮ್ ಕಾಲೇಜಲ್ಲಿ. ಅಷ್ಟು ನಾನು ಬೆಳಕಿಗೆ ಬರಲಿಲ್ಲ. ಫಸ್ಟ್ ಇಯರ್ BScಗೆ ಸೇರಿಕೊಂಡೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಿಗೆ. ಅಲ್ಲಿಂದ ಅಲ್ಲಿ ಶಿಫ್ಟ್ ಆದೆ. ಅಲ್ಲಿ ಫೀಸ್ ಕಟ್ಟೋದು ಕಷ್ಟ. ನಮ್ಮಣ್ಣ ಗುಮಾಸ್ತ, ಕ್ಲರ್ಕ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ. ಪಾಪ ಕಷ್ಟ, ಆಗಿನ ಕಾಲದ ಕಷ್ಟ, ಫೀಸ್ ಕಟ್ಟೋದು ಕಷ್ಟ ಆಗುತ್ತೆ, ಅದು ಇದು ಅಂದ್ಬಿಟ್ಟು ನಮ್ಮ ತಂದೆ ರಿಟೈರ್ಡು. ಯಾರು ಕೊಡ್ತಾರೆ ದುಡ್ಡು ಫೀಸ್ ಅಂತಂದಿಲ್ಲ. ಒಂದು ಬ್ಯಾಡ್ಮಿಂಟನ್ ಬ್ಯಾಟು ತಂದು ಕೊಡು, ನಾನು ಬ್ಯಾಡ್ಮಿಂಟನ್ ಆಡಬೇಕು ಅಂತ ಕೇಳಿ ಸಾಕಾಯ್ತು. ಕೊನೆಗೂ ಪಾಪ ತಂದು ಕೊಡಲಿಲ್ಲ, ಆಗಲಿಲ್ಲ ನನಗೆ. ಕಷ್ಟ ಆಯಿತು. ಆಮೇಲೆ ಹೆಂಗೋ ಅವಾಗ ನಟ ಸಾರ್ವಭೌಮ ಅಂತ ಒಂದು ಅನಾಕ್ರವರ್ದು ಪುಸ್ತಕ ಮನೇಲಿದ್ದಾಗ ಯಾವ ಓವರ್ಶಾಟ್ ಆಯಿತು, ಮನೇಲಿ ಜಾಸ್ತಿ ಸಮಯ ಸಿಕ್ತು ಅದು. ಆಮೇಲೆ TK ರಾಮರಾವ್ದು ಮಣ್ಣಿನ ದೋಣಿನೋ ಯಾವುದೋ ನೋಡಿದೆ, ಓದ್ದೆ. ಅಂತರ ಸುಮಾರು ಕಥೆಗಳು ಎಲ್ಲ ನೋಡೋಕೆ ಸಮಯ ಸಿಕ್ತು. ಅವಾಗ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಿದ್ದೆ. ಯಾವುದೋ ಒಂದು ಹೊಡೆದೋಗಿರೋದು ಇತ್ತು, ಅದಕ್ಕೆ ರಬ್ಬರ್ ಬಾಟ್ ಹಾಕ್ಕೊಂಡು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಿದ್ದೆ. ಆಮೇಲೆ ವಾಕಿಂಗ್ ಹೋಗುವೆ. ಆಮೇಲೆ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೇರಿದ್ಮೇಲೆ ಇನ್ನಷ್ಟು ಜನ ಬಸ್ಸಲ್ಲಿ ಹೋಗುವ ಫ್ರೆಂಡ್ಸ್ಗಳಾದ್ರು, ಕಾಲೇಜ್ ಫ್ರೆಂಡ್ಸ್ಗಳು. ಅವರೆಲ್ಲ ಲೋಕಲ್ ಇದ್ರು. ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ನಾಟಕ ಮಾಡೋಣ ಅಂತ ಶುರು ಮಾಡಿದ್ವಿ. ಶುರು ಆಯ್ತು ನೋಡಿ. ಅಲ್ಲಿ ಎರಡೇ ಅವಕಾಶ ನಮಗೆ, ಆಗಸ್ಟ್ 15 ಮತ್ತೆ ಗಣೇಶನ ಹಬ್ಬದ ದಿವಸ, 2 ಮಾಡಿದೆ. ಆಮೇಲೆ ನಮ್ಮ ಮನೇಲಿ ಸ್ವಾತಂತ್ರ್ಯ ಚೆನ್ನಾಗಿ ಸಿಕ್ಬಿಡ್ತು. ಮನೇಲಿ ಯಾರು ಇರ್ಲಿಲ್ವಲ್ಲ, ಇವನು ಒಬ್ಬನೇ ಇದ್ದಾನೆ ಅಂದರೆ ಎಲ್ಲ ಬಂದು ಹರಟೆ ಹೊಡೆಯೋಕೆ ಶುರು ಮಾಡೋರು. ವಾಕಿಂಗ್ ಹೋಗೋದು, ಬಂದು ಹರಟೆ ಹೊಡೆಯೋದು, ನಾಟಕ ಶುರು ಮಾಡೋದು, ಆಮೇಲೆ ಹೋಗೋದು. ಅಲ್ಲಿ ವಲ್ಲೀಶ್ ಶಾಸ್ತ್ರಿ ಅಂತ ನಮ್ಮ ಗೆಳೆಯರೊಬ್ರು ಇದ್ರು, ನಮ್ಮ ಊರಿನವರೊಬ್ರು ಇದ್ರು. ಅವರು ಅಲ್ಲಿ ಎಂಪ್ಲಾಯೀಸು, ಅಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು.
ಅವರೆಲ್ಲ ಸೇರಿ ಒಂದು ತಂಡ ಕಟ್ಟಿದ್ರು. ಅವರು ಬೆನಕಾದಲ್ಲಿ ಕೆಲಸ ಮಾಡಿದ್ರು. ಬೆನಕಾದಲ್ಲಿ ನಾಟಕ ಪತ್ರ ಮಾಡ್ತಿದ್ರು, ಬೆನಕಾ ತಂಡದಲ್ಲಿ. ಅವಾಗ ಮಾಡೋದು ಅಲ್ಲೇ ಒಂದು ತಂಡ ಮಾಡೋದು, ತುಷಾರ ಕಲಾವಿದರು ಅಂತ. ಅವ್ರ ಜೊತೆ ಅವರು ತಮ್ಮದಿರೆಲ್ಲ ಬಂದು ನನ್ನ ತಂಡದಲ್ಲಿ ಸೇರ್ಕೊಂಡು ನಮ್ಮ ತಂಡದಲ್ಲಿ ಅವರು ಪ್ರೆಸಿಡೆಂಟ್ ಅಲ್ವಾ, ಆನಿವರ್ಸರಿ ಮಾಡುವಾಗ ಗಣೇಶನೋತ್ಸವ ಮಾಡುವಾಗ ಅವರೇ ಇನ್ಚಾರ್ಜು. ಅಲ್ಲಿ ಕಾಮೆಂಟ್ಸ್ಗಳು ಶುರು ಆಯಿತು. ಏನು ಒಲಿಶನ್ ತಮ್ಮದಿರ ಒಲಿಶನೂ ಸ್ಟೇಜ್ ಮೇಲೆ ಇರ್ತಾನೆ ನಾಟಕ ಮಾಡೋದು, ಅವ್ರು ತಮ್ಮದೂ ಸ್ಟೇಜಲ್ಲಿ ಇರ್ತಾರೆ, ಎಲ್ಲ ಇವ್ರ ಮನೆಯದೇ ಆಗೋಯ್ತು, ಇವರು ಅಣ್ಣ ತಮ್ಮದಿರೇ ನಾಟಕ ಮಾಡೋಕೆ. ಆಮೇಲೆ ಏನೋ ಕಾಮೆಂಟ್ ಆದಾಗ ಯಾವ ಕಾರಣಕ್ಕೂ ನನ್ನ ತಮ್ಮದಿರು ಸ್ಟೇಜ್ ಹತ್ಕೊಡೋದು ಅಂತ ಅವರು ತೀರ್ಮಾನ ಮಾಡಿಬಿಟ್ಟು ಏನಾದರೂ ಮಾಡಿ ನನ್ನನ್ನು ಹೈಜಾಕ್ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರು ತುಷಾರ ಕಲಾವಿದರು ನನ್ನ ನಾಟಕ ಮಾಡೋಕ್ಕೆ ಸೇರಿಸ್ಕೊಂಡ್ರು. ನಮ್ಮ ತಂಡ ಅಲ್ಲೇ ನಿಂತ್ಕೊಡ್ತು ಈ ಕಡೆ. ಅವ್ರ ಜೊತೆ ಸೇರಿ ಅವ್ರು ಮಾಡ್ತಾ ಇದ್ದೆ ಕಮ್ಮಿ ನಾಟಕ, ಯಾವುದೋ ಒಂದು ನಾಟಕದಲ್ಲಿ ಮೊದಲಲ್ಲಿ ಸೇರಿಸ್ಕೊಂಡು ಅವ್ರ ಜೊತೆ ಒಂದು 2 ನಾಟಕ ಮಾಡಿದೆ ಅಷ್ಟೇ. ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಓದಿನ ಕಡೆದು ಅಲ್ಲಿ ನೋಡಿ, ಒಲ್ಲಿ ಶಾಸ್ತ್ರಿ ಈಗ ಅಮೇರಿಕದಲ್ಲಿ ನಾವಿಕಾ ಅಂತ ಒಂದು ಸಂಸ್ಥೆ ಕಟ್ಕೊಂಡಿದ್ದಾರೆ, ಅವ್ರ ಸ್ನೇಹಿತರುಗಳಲ್ಲಿ ಸೇರ್ಕೊಂಡು. ಸುಮಾರು ಸರಿ ಕರೆಸ್ರಿ ನಮ್ಮ ಅಮೇರಿಕಾದಲ್ಲಿ ಒಂದು ಸರಿ ಸುಮ್ಮನೆ ಅಂತ ಕರೆಸಲಿಲ್ಲ. ಇಲ್ಲಿ ಊರಲ್ಲಿ ಕರ್ನಾಟಕದಲ್ಲಿರೋ ಎಲ್ಲ ಕಲಾವಿದರುಗಳು ಹೋಗ್ಬಿಟ್ರು. ನಮ್ಗೆ ಅವರು ಜೊತೆಲಿ ಕೆಲಸ ಮಾಡೋದು ಅವರು ಕರ್ಸ್ಕೊಳ್ಳಿಲ್ಲ. ಹಂಗಂತಾರೆ ನನಗೆ ಗೊತ್ತಿಲ್ಲ ನಿಂಗೆ ಹೆಂಗೆ ಕರ್ಸ್ಕೊಳ್ಳೋದು ಅಂತ. ಸಂಸ್ಕೃತಿ ಇಲಾಖೆಯವರು ಹೆಲ್ಪ್ ಮಾಡಬೇಕು, ಇಲ್ಲ ಇಲ್ಲಿ ಯಾರು ಹೆಲ್ಪ್ ಮಾಡಬೇಕು, ಬಾಕಿ ಎಲ್ಲ ಕಲಾವಿದ್ರು ನಮ್ಮನ್ನು ಕರ್ಸ್ಕೊಂಡು ಈ ಐಡಿಯಾ ಕೊಟ್ಟಾಗ ಹೆಂಗೆ ಯಾವಾಗಲೂ ಒಂದ್ಸರಿ ಹಿಂಗೆ ಒಲ್ಲಿ ಶಾಸ್ತ್ರಿ ನಾವೆಲ್ಲ ಹಿಂಗೆ ನಾಟಕ ಮಾಡ್ತಿದ್ವಿ ಅಂತ ಈಗ ನಾಗರಾಜ ಮೂರ್ತಿ ಗೊತ್ತಾದ್ಮೇಲೆ ಹೌದು ಅವ್ರು ಯಾರು ಇವರು ಏನೋ ಅಂತ ಕೇಳ್ಕೊಂಡು ನಾಗರಾಜ ಮೂರ್ತಿಯಿಂದ ಹಿಡಿದು ಯಾರು ಎಲ್ಲರೂ ಅವರೆಲ್ಲ ಹೋಗ್ಬಂದ್ಬಿಟ್ರು ನಮ್ಮನ್ನು ಬಿಟ್ಟು. ಕೊನೆಗೆ ಏನೋ ಇನ್ನೊಂದ್ಸರಿ ಯಾರೋ ಮಂಜುನಾಥ್ ಪ್ರಸಾದ್ ಅಂತ ಮಂಗಳೂರಿನವರು ಅವರು ಏನೋ ಮಾಡೋದು, ಸಿಂಗ್ಪುರಲ್ಲಿ ಇದೇ ಥರ ಕನ್ವೆನ್ಷನ್ ಮಾಡಿ ಇದು ಮಾಡೋದು. ನನ್ನ ಅಪ್ರೋಚ್ ಮಾಡಿದರು ಹಿಂಗೆ ಅಂತ. ನನ್ನ ಹತ್ರ ದುಡ್ಡಿಲ್ಲಮ್ಮ, ಅಷ್ಟು ದುಡ್ಡಿಲ್ಲ, ಎಲ್ಲರನ್ನೂ ಕರ್ಕೊಂಡು ಬರೋದಕ್ಕೆ ನಾವು ದುಡ್ಡು ಹಾಕೊಂಡು ಬರಬೇಕು, ನೀವು ಕರ್ಸ್ಕೊಂಡು ಬರ್ತೀವಿ. ಕೊನೆಗೆ ನಾಗರಾಜ ಮೂರ್ತಿ ವಿಜಯ್ ಕುಮಾರ್ ಅನ್ನೋ ಹತ್ರ ಮಾತಾಡಿ ನಮ್ಮ ತಂಡನ ಕರ್ಕೊಂಡೋಗಿ ಸಿಂಗ್ಪುರಲ್ಲಿ ನಾಟಕ ಮಾಡಿದ್ವಿ. ಈ ಥರದ್ದು ಆ ಕಾಲೇಜಲ್ಲಿದ್ದಾಗ ಆ ನಾಗರಾಜ ಮೂರ್ತಿ ಪರಿಚಯ ಆಯಿತು. ಫಸ್ಟ್ ಇಯರ್ BSc, ಸೆಕೆಂಡ್ ಇಯರ್ BSc, ಫಸ್ಟ್ ಇಯರ್ BSc ಸೆಕೆಂಡ್ BSc ಸ್ಟೇಜಲ್ಲಿ ಹೋಗಿ ನಮ್ಮ ಹುಡುಗರೆಲ್ಲ ಹೋಗೋ ಮಿಮಿಕ್ರಿ ಮಾಡೋನವರು, ನಾನು ಸಣ್ಣ ಪುಟ್ಟ ಮಿಮಿಕ್ರಿ ಮಾಡ್ತೀನಿ. ಆಮೇಲೆ ನಾಗರಾಜ ಮೂರ್ತಿ ಅಲ್ಲಿ ಕಾಲೇಜ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್, ಕಲ್ಚರಲ್ ಕಾಂಪಿಟೇಷನ್ಸು, ನೀವು ಸಂಜೆ ಕನ್ನಡ ಸಂಘ ಅದು ಇದರಲ್ಲಿದ್ದರು. ಈ ಅಲ್ಲೆಲ್ಲ ರಾಜಾಜಿನಗರದ ಹುಡುಗರದೇ ಅವಳಿ ಎಲ್ಲ ಎಲೆಕ್ಷನ್ಸು ಇದರಲ್ಲೆಲ್ಲ ಇವನ್ನೆಲ್ಲ ಒಂದು ಸ್ವಲ್ಪ ಅಷ್ಟೊತ್ತಿಗಾಗಲೇ ವಯಸ್ಸು ದತ್ತನ ಶಿಷ್ಯ ಅವರು. ಆಮೇಲೆ ಅವನ ಮೂಲಕ ನನಗೆ ದತ್ತ ಗೊತ್ತಾಗಿತ್ತು. ಅವನ ಮೂಲಕ ಗೋಪಾಲೆ ಈಗ ಮಿನಿಸ್ಟರ್ ಆಗಿರಲ್ಲ, ಅವ್ನು ನನಗೆ ಗೋಪಾಲೆ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಅವನ ಜೊತೆ ಓಡಾಡೋದು, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋದು ಸ್ನೇಹಿತರು. ಆವಾಗ ಸೆಕ್ರೆಟರಿಯಾಗಿ ಗೆಲ್ಸಿದ್ವಿ. ಕನ್ನಡ ಸಂಘದಲ್ಲೂ ವರ್ಕ್ ಮಾಡಿದೆ, ಕನ್ನಡದಲ್ಲೂ ಸಹಕಾರ್ಯದರ್ಶಿಯಾಗಿದ್ದೆ, ಸಮಿತಿ ಸದಸ್ಯೆಯಾಗಿದ್ದೆ. ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ವಿ ಅವ್ರ ಜೊತೆ, ಹಿಂದೆ ಮುಂದೆ ಯಾವುದು ಕಾರ್ಯಕ್ರಮ ಇದ್ದರೂ ಆ ಕಾಲೇಜಲ್ಲಿ ಮುಂದೆ ಇರ್ತಿದ್ವಿ. ಆಮೇಲೆ ಪರಿಚಯ ಆದಮೇಲೆ ಅದೇ ನಾಗರಾಜ ಮೂರ್ತಿ ಪರಿಚಯ ಆಗಿದೆ ಹೆಂಗೆ ಅಂದರೆ ಸ್ಟೇಜ್ ಮೇಲೆ ಕೇಳಲಿಲ್ಲ ಹೋಗ್ಬಿಟ್ಟೆ ನಾನು. ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಮಿಮಿಕ್ರಿ ಮಾಡೋದು. ಯಾರ ಬರ್ರಿ, ನಾನು ಪರ್ಮಿಷನ್ ಕೇಳಿದ್ರೆ ಯಾರೇ ನಾನು ನೀನು ಹೆಂಗೋದ ಮೇಲಕ್ಕೆ ಸ್ಟೇಜ್ ಮೇಲೆ ಅಂದಾಗ ಹಿಂದ್ಗಡೆ ಹುಡುಗರು ಫುಲ್ ವಿಷಲ್ ಹಾಕ್ಬಿಟ್ರು. ವೋಟ್ ಬ್ಯಾಂಕ್ ಇದೆಯಪ್ಪ ಅಂತ ಹೇಳಿ ಕೊಟ್ಟರು. ಈಗ ಏನಂತಂದ್ರೆ ಯಾವುದೇ ರಾಜಕೀಯ ಪಕ್ಷ ಯಾರೋ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಎಲ್ಲ ಒಂದ್ ಕಡೆ ಸ್ಟೇಜ್ ಮೇಲೆ ಮಾತಾಡೋದು ಗುರುತಿಸ್ಕೊಂಬಿಟ್ಟಾಗ ಅವನನ್ನ ಸಾವಿರಾರು ಜನ ಗೊತ್ತಾದ್ರೆ ಫಸ್ಟ್ ಅವ್ನು ಹಿಡಿತಾರೆ. ಕರೆಕ್ಟ್. ಇವನು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಅವನು ಹಿಂದಿನ ವೈಯಕ್ತಿಕ ಬ್ಯಾಕ್ಗ್ರೌಂಡ್ ಏನಿರುತ್ತೋ ಗೊತ್ತಿಲ್ಲ. ಕರೆಕ್ಟ್. ಅವನು ಪ್ರಾಮಾಣಿಕ ಇರ್ಬೋದು, ಎಲ್ಲ ಅಪ್ರಾಮಾಣಿಕ ಇರ್ಬೋದು, ಮೋಸ್ಟ್ ಕರಪ್ಟೆಡ್ ಇರ್ಬೇಕು, ಅವನು ಇಡೀ ಸಮಾಜಕ್ಕೆ ಹಾನಿಕಾರಕ ಇರ್ಬೋದು ಗೌಪ್ಯದಲ್ಲಿ. ಆದರೂ ಕೂಡ ಯಾಕೆ ರಾಜಕೀಯದಲ್ಲಿ ಸೇರಿಸ್ಕೋತಾರೆ ಅಂತಂದರೆ ಇವನಿಂದ ಇವನು ಸಾವಿರಾರು ಜನ ಲಕ್ಷಾಂತರ ಜನ ಅಟ್ರಾಕ್ಟ್ ಮಾಡ್ತಾನೆ. ಇವನಿಂದ ಅವನ ಪರವಾಗಿ ನಮ್ಮ ಪಕ್ಷದಲ್ಲಿ ಇದ್ಬಿಟ್ರೆ ನಾವು ಅಷ್ಟು ಓಟ್ಗಳು ನಮಗೆ ಸಿಗ್ತವೆ. ಇದೇ ಥರ ನಾಗರಾಜ ಮೂರ್ತಿ ಹೈಜಾಕ್ ಮಾಡಿದ್ರೆ ನನ್ನ ಹೈಜಾಕ್ ಇವ್ನು ನಮ್ಮ ಜೊತೆ ಇದ್ರೆ ನಮ್ಮ ಕನ್ನಡ ಸಂಘಕ್ಕೆ ಇದಕ್ಕೆಲ್ಲ ಉಪಯೋಗ ಆಗ್ತಾರೆ, ಜನನ ಅಟ್ರಾಕ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಷ್ಟೇ. ಯಾರು ಆಕರ್ಷಣೆ ಮಾಡ್ತಾರೋ ಅವರು ಹೆಂಗಾದರೂ ಅವ್ರನ್ನ ಬುಟ್ಟಿಗೆ ಹಾಕೋತಾರೆ, ಅಲ್ಲಿಂದ ಕಂಟ್ರೋಲ್ ಮಾಡ್ಕೋತಾರೆ. ಹಿಂಗೆ ಅಲ್ಲಿಂದ ನಾವು ಸ್ನೇಹಿತರಾದ್ವಿ. ಕನ್ನಡ ಸಂಘದ ಆ್ಯಕ್ಟಿವಿಟೀಸು, ಯೂನಿಯನ್ ಆ್ಯಕ್ಟಿವಿಟೀಸು ಅದು ಇದು ಮಾಡಿದ್ವಿ. ಆಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ಕಾಲೇಜಲ್ಲೂ ಒಂದು ಅವನೇ ಡೈರೆಕ್ಟ್ ಮಾಡಿದ ನಾಟಕ ಮಾಡಿದೆ. ಹೀಗೆ ನಡೀತು ಬರ್ತಾ ಕಾಲೇಜಲ್ಲಿ. ಆಮೇಲೆ ಇದಕ್ಕಿದ್ದಂಗೆ
ಕೋರ್ಸ್ ಮುಗಿದ್ಮೇಲೆ ಒಂದು ಸ್ವಲ್ಪ ದಿನ ಮಾಯ ಆಗಿದ್ದೆ. ಆಮೇಲೆ ಎಲ್ಲೋ ಮತ್ರಿಗಾ ಕಲಾಕ್ಷೇತ್ರದ ಅವನಿಗೆ ಸಿಕ್ತೆ. ಮತ್ರಿಗಾ ನಿರಂತರವಾಗಿ ಅಲ್ಲಿಂದ ಮತ್ತೆ ಮುಂದುವರಿತು ರಂಗಭೂಮಿ ಕೆಲಸ. ಅವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡಿದೆ. ಮೊದಲು ಒಂದು 2 ವರ್ಷ ನಾನು ಗೇಟ್ ಕಾಯಿಸ್ಬಿಟ್ಟ, ಪಾತ್ರ ಕೊಡಲಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಆಫೀಸಲ್ಲಿ ಮಾಡ್ತಿದ್ದೆ, ಇಲ್ಲಿ ಮಾಡಲಿಲ್ಲ. ಆಮೇಲೆ ಕೊನೆಗೆ ಒಂದೊಂದೇ ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ನಾನು ಮಾಡಿದ್ದೆಲ್ಲ ಸಣ್ಣ ಪಾತ್ರನೇ. ಎಲ್ಲೋ ಒಂದು ಮಲ್ಲಮ್ಮನ ಮನೆ ಹೋಟ್ಲು, ಇನ್ನೊಂದೆರಡು ನಾಟಕದಲ್ಲಿ ದೊಡ್ಡ ಪಾಠ. ಆಮೇಲೆ ನಾನು ಇಂಡಿಪೆಂಡೆಂಟ್ ಆಗೋದು ನಾನೇ ಬೇರೆ ಕಡೆ ಮೇಜರ್ ಕ್ಯಾರೆಕ್ಟರ್ಗಳು ಮಾಡಿದೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.